ಖಾಸಗಿ ಕಾಲೇಜುಗಳಲ್ಲಾಗಿರಲಿ, ಖಾಸಗಿ ಶಾಲೆಗಳಲ್ಲಾಗಿರಲಿ ಯಾವುದೇ ಒಂದು ವರ್ಷವೂ ಕೂಡ ಆಕೆ ವ್ಯಾಸಂಗ ಮಾಡೋದಿಲ್ಲ. ಸರ್ಕಾರಿ ಪ್ರಾಥಮಿಕ ಶಾಲೆ, ಸರ್ಕಾರಿ ಪ್ರೌಢಶಾಲೆ, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹಾಗೂ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ಓದಿ ಅತ್ಯುನ್ನತವಾದಂಥ ವ್ಯಾಸಂಗವನ್ನು ಮಾಡಿ ಕೊನೆಗೆ ಜಿಲ್ಲಾಧಿಕಾರಿಗಳಾಗ್ತಕ್ಕಂಥ ಕಥೆಯನ್ನು ಈ 1 ಗಂಟೆಯ ಸಾಕ್ಷ್ಯಚಿತ್ರದಲ್ಲಿ ಬಹಳ ವಿಸ್ತೃತವಾಗಿ ಅದನ್ನು ತಯಾರಿಸಿದ್ದಾರೆ. ಮಾನ್ಯ ನಿರ್ದೇಶಕರು ಮತ್ತು ಮಾನ್ಯ ಚಿರಂಜೀವಿ ಸರ್ ಅವರು ಈ ಒಂದು ಸಾಕ್ಷ್ಯಚಿತ್ರವನ್ನು ಕೂಡ ವೀಕ್ಷಣೆ ಮಾಡಿ ಅವರು ಕೂಡ ಸಂದೇಶವನ್ನು ನೀಡಿರ್ತಾರೆ. ಇದು ಈಗಿನ ಮಕ್ಕಳಿಗೆ ಹಾಗೂ ಇಲ್ಲಿನ ಪೋಷಕರಿಗೆ ಒಂದು ಪ್ರೇರಣೆಯಾಗಲಿ ಅಂತಕ್ಕಂಥ ಕಾರಣಕ್ಕಾಗಿ ಇದನ್ನು ನಾಡಿನಾದ್ಯಂತ ಪ್ರಚಾರ ಪಡಿಸಲಿಕ್ಕೆ ಯೂಟ್ಯೂಬ್ಗಳಲ್ಲಿ ಹಾಗೂ ಚಂದನ ವಾಹಿನಿಯಲ್ಲೂ ಕೂಡ ಈ ಕಾರ್ಯಕ್ರಮ ಪ್ರಸಾರಕ್ಕೆ ಕ್ರಮವನ್ನು ವಹಿಸಲಾಗಿರ್ತದೆ. ಶೈಕ್ಷಣಿಕ ಮಟ್ಟದಲ್ಲಿತ್ತು. ಹಳ್ಳಿಯಿಂದ ವಿದ್ಯಾಭ್ಯಾಸವನ್ನು ಮಾಡಿ ಬಂದಂಥ ಮಕ್ಕಳುಗಳು ಸರ್ಕಾರಿ ಕೆಲಸದಲ್ಲಿ ಯಾವ ರೀತಿ ಜನಸಾಮಾನ್ಯರಿಗೆ ಸೇವೆಯನ್ನು ಸಲ್ಲಿಸ್ತಾ ಇದ್ರು ವಿಚಾರವನ್ನು ಇಟ್ಕೊಂಡು ಶಿಕ್ಷಣಧಾರೆ ಎಂಬ ಶೈಕ್ಷಣಿಕ ಮಾಡಿರ್ತಕ್ಕಂಥ ನಾರಾಯಣ ಸ್ವಾಮಿ ಅವರೇ, ಅದಕ್ಕೆಲ್ಲವಾಗಿ ತಾವೆಲ್ಲರೂ ವೀಕ್ಷಣೆಯನ್ನು ಮಾಡಿದ್ವಿ. ಬಹುಶಃ ನಾರಾಯಣ ಸ್ವಾಮಿ ಅವರು ಸರ್ಕಾರಿ ಪ್ರೌಢ ಶಿಕ್ಷಣ ಮಂಡಳಿಯಲ್ಲಿ ಸೇವೆಯನ್ನು ಮಾಡಿ ಶಿಕ್ಷಣ ಇಲಾಖೆಯಲ್ಲಿ ಬೇರೆ ಬೇರೆ ಸ್ಥಳಗಳಲ್ಲಿ ಸೇವೆಯನ್ನು ಮಾಡಿ ಆ ಮಕ್ಕಳನ್ನ ವಿದ್ಯಾಭ್ಯಾಸವನ್ನು ಮಾಡಿಸ್ಬೇಕಾದ್ರೆ ತಂದೆ ತಾಯಿಗಳಿಗೆ ಎಷ್ಟು ಶ್ರಮವನ್ನು ಪಡಬೇಕಾಗಿತ್ತು ಅನ್ನತಕ್ಕಂಥ ವಿಚಾರವನ್ನು ಬಹಳ ಸೂಕ್ಷ್ಮವಾಗಿ ಸಾಕ್ಷ್ಯಚಿತ್ರವನ್ನು ನಿರ್ಮಿಸಿದ್ದಾರೆ. ಬಹುಶಃ ವೇದಿಕೆ ಮೇಲೆ ಕುಳಿತಕ್ಕಂಥ ನನ್ನೆಲ್ಲ ಆತ್ಮೀಯರಾಗಿರ್ಬೋದು, ಮುಂದೆ ಕೂರ್ತಕ್ಕಂಥ ವಿದ್ಯಾಭ್ಯಾಸ ಮಾಡ್ಕೊಂಡು ಬಂದವರೆಲ್ಲ ಆ ಹಳ್ಳಿಗಳಲ್ಲಿ ಆ ಒಂದು ಸಂದರ್ಭಗಳಲ್ಲಿ ಇವತ್ತಿನ ಸೌಲಭ್ಯಗಳನ್ನು ಮುಂದೆ ಹಳ್ಳಿಗಳಲ್ಲಿ ಪಡೀತಾ ಇಲ್ಲ. ಇವತ್ತು ಎಲ್ಲ ಹಳ್ಳಿಗಳಲ್ಲೂ ಕೂಡ ಸರ್ಕಾರಿ ಶಾಲೆಗಳು ಖಾಸಗಿ ಶಾಲೆಗಳಿಗಿಂತ ಉತ್ತಮವಾಗಿ ಸೌಲಭ್ಯಗಳನ್ನು ಅದೇ ರೀತಿ ಸರ್ಕಾರವೂ ಕೂಡ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕಾಗಿ ಸಾಕಷ್ಟು ಸೌಲಭ್ಯಗಳನ್ನು ಹಳ್ಳಿ ನಾಡಿನ ಮಕ್ಕಳಿಗೆ ಇವತ್ತು ಒದಗಿಸುತ್ತಾ ಬಂದಿದೆ. ಆದರೂ ಕೂಡ ಇತ್ತೀಚೆಗೆ ರಾಷ್ಟ್ರ ಮಟ್ಟದಲ್ಲಾಗಿರ್ಬೋದು, ರಾಜ್ಯ ಮಟ್ಟದಲ್ಲಾಗಿರ್ಬೋದು, ನಮ್ಮ ಮಕ್ಕಳು ಕಾನ್ವೆಂಟಲ್ಲಿ ಓದಬೇಕು, ಖಾಸಗಿ ಶಾಲೆಗಳಲ್ಲಿ ಓದಬೇಕು, ಇಂಗ್ಲಿಷ್ನ ಪಟ ಮಾತಾಡಬೇಕು ಅಂತಕ್ಕಂಥ ಒಂದು ನಂಬಿಕೆ. ಇವತ್ತು ಹಳ್ಳಿನ ಪ್ರದೇಶಗಳಿಗೆ ಹೋದರೆ ನಾವೇನು 35-40 ವರ್ಷಗಳ ಹಿಂದೆ ಶಿಕ್ಷಣವನ್ನು ಮಾಡಿ ನಮ್ಮ ಶಾಲೆಯಲ್ಲಿ ಪ್ರವೇಶಾತಿ ಪಡೆದು ಕಾಲಕ್ರಮೇಣ ವಿದ್ಯಾಭ್ಯಾಸ ಪ್ರಾಥಮಿಕ ಶಿಕ್ಷಣ ಮತ್ತು ಪ್ರೌಢ ಶಿಕ್ಷಣ ಮತ್ತು ಕಾಲೇಜು ಶಿಕ್ಷಣ ಪಡೆದು ಒಂದು ಜಿಲ್ಲಾಧಿಕಾರಿ ಆಗ್ತಾರೆ ಅಂತಂದರೆ ಇದು ಇದಕ್ಕಿಂತ ಒಂದು ರೋಮಾಂಚನವಾದಂಥ ಒಂದು ಸಂದರ್ಭ ಅಥವಾ ಸಂದೇಶ ಯಾವುದೂ ಇರಲಿಕ್ಕಿಲ್ಲ. ಯಾಕಂತಂದರೆ ಈ ನಮ್ಮ ಸಮಾಜದಲ್ಲಿ ಶಿಕ್ಷಣಕ್ಕೆ ನಾವು ಏನು ಬೆಲೆ ಕೊಡ್ತಾ ಬಂದಿದ್ದೀವಿ ಅನ್ನೋದನ್ನ ನಮ್ಮ ಸಮಾಜದಲ್ಲಿ ನೋಡಿದ್ದೇವೆ. ನಮ್ಮ ಸ್ವಾತಂತ್ರ್ಯ ಬರುವ ಸಮಯದಲ್ಲಿ ನಮ್ಮ ಶಿಕ್ಷಣ ಮಟ್ಟ ಎಷ್ಟಿತ್ತು ಅನ್ನೋದು ಬಹುಶಃ ನಿಮಗೆಲ್ಲರಿಗೂ ಗೊತ್ತಿದೆ. ನನಗೆ ಅಂಕಿಅಂಶಗಳಲ್ಲಿ ನಾನು ನಿಖರವಾಗಿ ಹೇಳ್ತಾ ಇಲ್ಲ, ಬಟ್ ತುಂಬ ಹಿಂದೆ ಉಳಿದಿದ್ವಿ. ಅಂತಹ ಸಂದರ್ಭದಲ್ಲಿ ಅವತ್ತಿನ ಇದ್ದಂಥ ಸರ್ಕಾರಗಳು ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಕೊಂಡು ಪ್ಲಸ್ ತುಂಬ ಈ ಒಂದು ಮನಸಾಂತರಗೊಂಡಂಥ ಒಂದು ಜನತೆ ಕೂಡ ಅಷ್ಟೇ ಶಿಕ್ಷಣ ತುಂಬ ಇಂಪಾರ್ಟೆಂಟು, ತುಂಬ ಪ್ರಾಮುಖ್ಯವಾದಂಥ ಒಂದು ಅಂಶ. ಅದಕ್ಕೆ ಪ್ರತಿಯೊಬ್ಬರನ್ನು ಶಿಕ್ಷಣ ಕೊಡ್ತಾ ಬಂದರು. ನಮ್ಮ ಸಂವಿಧಾನ ಶಿಲ್ಪಿಗಳು ಡಾಕ್ಟರ್ BR ಅಂಬೇಡ್ಕರ್ ಕೂಡ ಮಾತು ಹೇಳ್ತಾರೆ, ವರ್ತನೆಯಲ್ಲಿ ಪರಿವರ್ತನೆ ಶಿಕ್ಷಣ ಅಂತಾರೆ. ಸೊ ನಮ್ಮ ಯಾವ ವರ್ತನೆಯಲ್ಲಿ ಇದ್ದು ಅಂದರೆ ನಮ್ಮ ಅನುದಿನದ ವರ್ತನೆಯಲ್ಲಿ ನಾವು ಬದಲಾವಣೆ ಮಾಡಿಕೊಂಡು ಅದು ಒಂದು ಡಿಸಿಪ್ಲಿನ್ ವೇನಲ್ಲಿ ನಮ್ಮನ್ನು ನಾವು ಶಿಕ್ಷಣ ಪಡೆದರೆ ಅದೇ ಉತ್ತಮ ಶಿಕ್ಷಣ ಅಂತ ಹೇಳ್ತಾರೆ. ಈಗ ಅನ್ನೋದು ನಮಗೆ ಏನೆಲ್ಲ ಕಲಿಸುತ್ತೆ, ನಮ್ಮ ನಡವಳಿಕೆ ಮತ್ತು ಸಮಾಜದಲ್ಲಿ ನಾವು ಹೇಗೆ ಇರಬೇಕು, ನಾವು ಹಿರಿಯರ ಹತ್ರ ಹೇಗೆ ಇರಬೇಕು, ಹೇಗೆ ಬಾಳಬೇಕು, ಏನು ಪ್ರತಿಯೊಂದು ನಾವು ಬದುಕಿಗೆ ಬೇಕಾದಂಥ ಪ್ರತಿಯೊಂದು ಎಲ್ಲ ಅಂಶಗಳನ್ನು ನಮ್ಮ ಶಿಕ್ಷಣ ಬೇಕಾಗುತ್ತೆ. ಆದರೆ
ನಾವು ಈ ಶಿಕ್ಷಣ ಪಡೆದಿರೋಂಥ ಅನೇಕರು ಕೂಡ ಇದ್ದಾರೆ, ಬಟ್ ಅವ್ರಿಗಿಂತ ಲೈಕ್ ಶಿಕ್ಷಣ ತಿಳ್ಕೊಂಡಿದ್ದವರಲ್ಲೇ ವಾಸಿ ಅನ್ಸುತ್ತೆ. ಯಾಕಂತಂದರೆ ಶಿಕ್ಷಣ ಅನ್ನೋದು ಅವ್ರು ಬಂದ ತಕ್ಷಣ ಎಲ್ಲ ಸಭ್ಯತೆ ಬಂದ್ಬಿಡುತ್ತೆ, ಅದು ಬಂದ್ಬಿಡ್ತಾರೆ. ಆಮೇಲೆ ಶಿಕ್ಷಣ ಇಟ್ಬಿಟ್ರೆ ಶಿಸ್ತು ಬಂದ್ಬಿಡುತ್ತೆ ಅಂತ ಅನ್ಕೊಂಡು ಎಷ್ಟೋ ಜನ ಶಿಕ್ಷಿತರು ಅಂದರೆ ಎಜುಕೇಷನ್ ಪಡೆದಿರೋರು, ಎಜುಕೇಟೆಡ್ ಆಗಿರೋರು ಕೂಡ ತಮ್ಮನ್ನು ತಾವು ಯಾವುದೋ ರೀತಿಯಿಂದ ತಿಳಿಸ್ಕೊಂಡು ಹೋಗ್ತಾ ಇದ್ದಾರೆ. ಮುಖ್ಯವಾಗಿ ಶಿಕ್ಷಣದ ಬಗ್ಗೆ ಹೇಳೋದಾದರೆ, ಶಿಕ್ಷಣ ಅನ್ನೋದು ಒಂದು ಡಿಸಿಪ್ಲಿನ್ಡ್ ಪದ್ಧತಿ. ಶಿಕ್ಷಣ ಅಂದರೆ ನನ್ನ ತಂದೆಯವರು ನನ್ನ ಓದೋದನ್ನು ಬಿಟ್ಟು ಬಿಟ್ಟು ಬೇರೆ ಹೇಳಿಬಿಟ್ರು. ಅಂದರೆ ಯಾವತ್ತೂ ಅವ್ರು ಆಟೋ ರಿಕ್ಷಾ ಹಾಕ್ಬಿಟ್ಟು ಕೆಲಸ ಕಾರ್ಯಗಳು ಓದೋರಲ್ಲ, ಬಟ್ ಆದರೂ ನನ್ನನ್ನು ಅವರು ಕನಸಿನ ಕೂಸಾಗಿ ಬೆಳೆಸ್ಕೊಂಡು ಬಂದಿದ್ದು. ಇವತ್ತು ನಾನು ಬಂದು ಇಲ್ಲಿ ನಿಂತಿದ್ದೀನಿ, ಒಂದು ಮಾನ್ಯ ಮುಖ್ಯಮಂತ್ರಿಗಳದ್ದು ನಾನು ವಿಶೇಷ ಕಾರ್ಯದರ್ಶಿ ಕೆಲಸ ಮಾಡ್ತಾ ಇದ್ದೀನಿ ಅಂತಂದರೆ ಇದು ನಾನು ಏನು ಮಾಡ್ಕೊಂಡ್ರೆ ಸಾಧ್ಯ. ಖಂಡಿತ ಹೇಳ್ತೀನಿ, ನನ್ನ ತಂದೆ ತಾಯಿಯವರು ಅವರು ಪಟ್ಟ ಶ್ರಮ, ಅವ್ರಿಗಿದ್ದಂಥ ಧ್ಯೇಯ ಮತ್ತು ಅವ್ರಿಗಿದ್ದಂಥ ಗುರಿಗಳಿವೆ ನಾನು ಸಾಧಿತಾಗ ಸರ್. ಐ ಬಿಕೇಮ್ ಜಸ್ಟ್ ಪಾರ್ಟ್ ಆಫ್ ದೇರ್ ಡ್ರೀಮ್ಸ್ ಅಂತ. ಇಲ್ಲಿರೋ ಮಕ್ಕಳಿಗೆ ತುಂಬ ಜನಕ್ಕೆ ಹೇಳ್ತೀನಿ, ಈಗಿನ ಕಾಲದಲ್ಲಿ ತಾವು ಸುಮಾರು 40 ವರ್ಷಗಳ ಕಾಲ ಸುಮಾರು 40 ವರ್ಷಗಳ ಕಾಲ ಸೇವೆ ಸಲ್ಲಿಸತಕ್ಕಂಥ ನಮ್ಮ ಶಿಕ್ಷಣ ಇಲಾಖೆಗೆ ಒಂದು ನಡೆಯಲಾಗದಂತಹ ಒಂದು ಕಾಣಿಕೆಯನ್ನು ಕೊಟ್ಟಿರ್ತಾರೆ ಕೆಲಸ. ಆದರೆ ನಿವೃತ್ತಿ ಆದಮೇಲೆ ನಮ್ಮ ನಾರಾಯಣ ಸ್ವಾಮಿ ಅವರು ಮಾಡಿದರೆ ಬಹಳ ಸಂತೋಷ ಆಗ್ತದೆ ಮತ್ತು ಸಮಾಜಕ್ಕೆ ಅತ್ಯಂತ ಉಪಯುಕ್ತವಾಗಿರ್ತಕ್ಕಂಥ ಒಂದು ಸಂದೇಶವನ್ನು ಸಾರ್ತಕ್ಕಂಥ ಇದಾಗಿದೆ. ನಾನಿದನ್ನು ನಾರಾಯಣ ಸ್ವಾಮಿ ಸರ್ ಇದನ್ನು ನಮ್ಮ DSRT ಸ್ಟುಡಿಯೋದಲ್ಲಿ ಅದನ್ನು ನೋಡಬೇಕು, ಅದಕ್ಕೆ ಸಂಬಂಧಪಟ್ಟಂತೆ ಮಾತಾಡಬೇಕು. ನಾನು ಆ ಪೂರ್ತಿ ಚಿತ್ರವನ್ನು ನೋಡಿದೆ. ಅವತ್ತು ಅದನ್ನು ಆ್ಯಕ್ಚುಲಿ ಎಡಿಟಿಂಗ್ ಸ್ಟೇಜಲ್ಲಿತ್ತು. ಆ ಚಿತ್ರ ನೋಡಿದಾಗ ನನಗೆ ಅನ್ನಿಸ್ತು, ಇದು ಕೇವಲ 30 ನಿಮಿಷ ಅಲ್ಲ, 300 ಗಂಟೆಗಳ ಕಾಲ ತೆಗೆದುಬಿಟ್ಟು ಎಲ್ಲರಿಗೂ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನ ಹಾಕೋಬಹುದು. ಆದರೆ ನಮ್ಮ ಜನರಿಗೆ 3 ಗಂಟೆಗಳ ಕಾಲ ನೋಡ್ತಕ್ಕಂಥ ವ್ಯವಹಾರನೇ ಕಡಿಮೆ. ಸೊ ಆ 30 ನಿಮಿಷದಲ್ಲಿ ನಮ್ಮ ಇಲಾಖೆಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥ ಎಲ್ಲ ಶೈಕ್ಷಣಿಕ ಚಟುವಟಿಕೆಗಳನ್ನು ತುಂಬ ಚೆನ್ನಾಗಿ ರೂಪಿಸಿದ್ದಾರೆ. ಬರೀ ರೂಪಿಸೋದು ಒಂದೇ ಅಲ್ಲ, ಈ ಎಲ್ಲ ಸೌಲಭ್ಯಗಳನ್ನು ಪಡ್ಕೊಂಡು ನಾವು ಹೇಗೆ ಮುಂದೆ ಬರ್ಬೋದು ಅನ್ನೋದನ್ನ ಅವರು ಖಂಡಿತ ಸಮಾಜಕ್ಕೆ ತೋರಿಸ್ಬೇಕು. ಸೊ ಈ ಥರ ಒಂದು ಕಿರುಚಿತ್ರ ಬಹುತೇಕ ನಾವು ನಮ್ಮ ಶಿಕ್ಷಣ ಇಲಾಖೆಯ ಸರ್ವಿಸ್ನಲ್ಲಿ ನೋಡೇವೆ. ತುಂಬ ಚೆನ್ನಾಗಿ ಈ ಥರ ಕಾರ್ಯಕ್ರಮ ಮಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅಲ್ಲಿ ಶಿಕ್ಷಕಿಯ ಪಾತ್ರ ವಹಿಸಿರೋದು ಬಹಳ ಮುಖ್ಯ. ಯಾಕೆಂದರೆ ನಾವು ಆ ಮಗು ಶಾಲೆಯಲ್ಲಿ ಬರ್ತಕ್ಕಂಥ ಸೌಲಭ್ಯಗಳನ್ನು ಪಡ್ಕೊಂಡು ಮೇಲೆ ಬರೋದ್ರ ಜೊತೆಯಲ್ಲಿ ಶಿಕ್ಷಕಿಯಾಗಿ ಅವ್ರ ಹೈಸ್ಕೂಲ್ಗೆ ಕಾಲೇಜ್ಗೆ ಅಡ್ಮಿಷನ್ ಮಾಡೋದಕ್ಕೆ ವಹಿಸಿರ್ತಕ್ಕಂಥ ಪಾತ್ರ ಇರ್ತಲ್ಲ, ಪ್ರತಿಯೊಂದು ಪಾತ್ರವೂ ಸಹ ಅರ್ಥಪೂರ್ಣವಾಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ತುಂಬ ಒಳ್ಳೆ ಕಾರ್ಯಕ್ರಮವನ್ನು ನಾರಾಯಣ ಕೊಟ್ಟಿದ್ದೀರಿ. ದೇವರು ನಿಮಗೆ ಈ ಥರದ ಇನ್ನೂ ಕಿರುಚಿತ್ರಗಳನ್ನು ತೆಗೆದು ಸಮಾಜಕ್ಕೆ ಕೊಡ್ತಕ್ಕಂಥ ಒಂದು ಶಕ್ತಿನ ಕೊಡಲಿ ಅಂತ ಹೇಳ್ಬಿಟ್ಟು ನಾನು ಸಂದರ್ಭದಲ್ಲಿ ಪ್ರಾರ್ಥಿಸ್ತೀನಿ.